ನೋಡಿ, ಪಿಲಿಕುಲದಿಂದ ಬರುವಾಗ ನಾವು ಅವಲಕ್ಕಿಯನ್ನು ತಗೊಂಡು ಬಂದಿದ್ದೀವಿ. ಈ ಕುಟ್ಟಿದ ಅವಲಕ್ಕಿಯನ್ನು ಯಾಕೆ ತಗೊಂಡು ಬಂದೋ ಅಂದರೆ 2 ಕಾರಣ ಇದೆ. ಒಂದು, ಕುಶಲಕರ್ಮಿಗಳಿಗೆ ಸಪೋರ್ಟ್ ಮಾಡುವ ಉದ್ದೇಶ. ಇನ್ನೊಂದು, ಹಳೆಯ ಆಹಾರ ಪದ್ಧತಿಯನ್ನು ನೆನಪು ಮಾಡಿಕೊಂಡು ತಿನ್ನುವಂಥದ್ದು ಹಾಗೂ ಆರೋಗ್ಯವಾಗಿರುವಂಥದ್ದು. ಹಾಗಾಗಿ ಇವತ್ತು ನಾವು ನಮ್ಮ ವಿಶೇಷ ವಿಡಿಯೋದಲ್ಲಿ ಕೆಂಪು ಅವಲಕ್ಕಿಯ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ಇವತ್ತು ತೋರಿಸ್ಕೊಡ್ತೀವಿ. ಬನ್ನಿ, ನೀವು ಕೂಡ ಕಲ್ತ್ಕೊಳ್ಳಿ. ಈ ಅವಲಕ್ಕಿ ನ್ಯಾಚುರಲ್ ಆಗಿ ಕುಟ್ಟಿ ಮಾಡಿದಂತಹ ಅವಲಕ್ಕಿ. 1 ಕಪ್ಪಷ್ಟು ಕೆಂಪು ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಈಗ ಇದನ್ನು ನೀರಿನಲ್ಲಿ ತೊಳಿಬೇಕು. ಈಗ ತೊಳೆಯೋದಂದರೆ ಅವಲಕ್ಕಿಯನ್ನು ನೀರಲ್ಲಿ ಹಾಕಲಿಕ್ಕಿಲ್ಲ. ಈ ರೀತಿ ಒಂದು ಜಾಲರಿಗೆ ಹಾಕ್ಕೊಂಡು ಜಸ್ಟ್ ನೀರನ್ನು ಟ್ಯಾಪಿಂದ ಈ ರೀತಿ ಆನ್ ಮಾಡಿ ಸಾಕು. ಒಂದ್ಸರಿ ಹೀಗೆ ವಾಶ್ ಆದರೆ ಸಾಕು. ಒಂದು ಸಾರಿ ಈ ರೀತಿ ತೊಳೆದು ನೀರೆಲ್ಲ ಹೋಗಬೇಕು. ಹಾಗಾಗಿ ಹೀಗೆ ಇಟ್ಬಿಡುವ. ಈಗ ಅವಲಕ್ಕಿ ಚೆನ್ನಾಗಿ ನೆನೆಯೋವರೆಗೂ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳುವ. ಫಸ್ಟಿಗೆ 1 ಹಿಡಿಯಷ್ಟು ಕಡಲೆ ಬೀಜವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಡಲೆ ಬೀಜ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. 1 ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವನ್ನು ಹಾಕ್ಕೊಳ್ತಾ, 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕೆಂಪಾಗುವವರೆಗೆ ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಶುಗರ್ ಇರುವವರು ಸಕ್ಕರೆ ಹಾಕ್ಬೇಕಂತಿಲ್ಲ. ಈಗ ಈರುಳ್ಳಿ ಫ್ರೈ ಆಗಿದೆ. 1 ಟೊಮೆಟೊವನ್ನು ಹೆಚ್ಚಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ತುಂಬ ಫ್ರೈ ಆಗಬೇಕಂತಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಈಗ ನಿಮ್ಮ ಹತ್ರ ಹಸಿಮೆಣಸಿನ್ಕಾಯಿ ಇದ್ರೆ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ. ನಾನು ಹಸಿಮೆಣಸಿನಕಾಯಿ ಪೇಸ್ಟನ್ನು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕಲ್ವಾ ಅಷ್ಟು ಹಾಕೊಳ್ಳಿ. 1/4 ಸ್ಪೂನಷ್ಟು ಹಳದಿ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೈ ಮಾಡಿ ಇಟ್ಕೊಂಡಂತಹ ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನ ಒಂದ್ಸಾರಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ತೊಳೆದಿಟ್ಕೊಂಡಂತಹ ಅವಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು. ನೀರೇನು ಹಾಕೋದು ಬೇಡ. ಇದೇ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಇದು ಬಿಳಿ ಅವಲಕ್ಕಿ ಥರ ಕಲರ್ಫುಲ್ ಬರೋದಿಲ್ಲ, ಹಳದಿ ಕಲರ್ ಬರೋದಿಲ್ಲ. ಯಾಕಂದರೆ ಇದು ಕೆಂಪು ಅವಲಕ್ಕಿ ಆದ ಕಾರಣ ಇದೇ ಒಂದು ರೀತಿಯ ಡಿಫ್ರೆಂಟ್ ಕಲರ್ ಬರುತ್ತೆ. ಈಗ ಅವಲಕ್ಕಿ ಎಲ್ಲ ಸ್ವಲ್ಪ ಬೆಂದಾದ ನಂತರ ಕೊನೆಯಲ್ಲಿ 1 ಕಪ್ಪಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಳ್ತೀನಿ. ಕಾಯಿ ತುರಿ ಇಷ್ಟ ಇಲ್ಲದಿದ್ದರೆ ಹಾಕ್ತಾ ಇದ್ರೂ ಪರವಾಗಿಲ್ಲ, ಆದರೆ ತೆಂಗಿನಕಾಯಿ ತುರಿ ಹಾಕಿದ್ರೆ ತುಂಬಾನೇ ಟೇಸ್ಟ್ ಆಗಿರುತ್ತೆ. ಈಗ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷಗಳ ಕಾಲ ಇದೇ ಥರ ಬೇಯಿಸ್ಕೊಳ್ಳಿ. ಈಗ ರುಚಿಯಾದ ಕೆಂಪು ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ. ಈಗ ಸರ್ವ್ ಮಾಡ್ಕೊಳ್ಳುವ. ಉಪ್ಪಿಟ್ಟನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀವಿ. ಫ್ರೆಂಡ್ಸ್, ರುಚಿಯಾದ ಕುಟ್ಟಿದ ಅವಲಕ್ಕಿಯ ಉಪ್ಪಿಟ್ಟು ಸಖತ್ತಾಗಿ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ತುಂಬ ಖುಷಿಯಾಗುತ್ತೆ ಹಾಗೂ ಹೆಲ್ತಿಯಾಗಿದೆ. ನಾರ್ಮಲ್ ಬಿಳಿ ಅವಲಕ್ಕಿಗಿಂತ ಈ ಕೆಂಪು ಅವಲಕ್ಕಿ ತುಂಬಾ ಟೇಸ್ಟಿಯಾಗಿರುತ್ತೆ. ನನ್ನ ಮಗ ಫಸ್ಟ್ ಟೈಮ್ ಉಪ್ಪಿಟ್ಟನ್ನು ತಿಂತಾ ಇದ್ದಾನೆ. ಯಾವ ರೀತಿ ಇದೆ ಅಂತ ಅವನೇ ನಿಮಗೆ ಹೇಳ್ತಾನೆ. ಹೌ ಇಸ್ ಇಟ್? It's super. Do you like it? Yes. ಓಕೆ, ನಿಮಗೂ ಕೂಡ ಈ ಕೆಂಪು ಅವಲಕ್ಕಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ.
ನಮ್ಮ ಈ ಪ್ರಯತ್ನ ನಿಮಗೇನಾದರೂ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.